ನೋಡಿ ಸ್ವಾಮಿ, ನಾನಿವತ್ತು ಮೇನ ತೆಗಿತೇನೆ. ಇದರಲ್ಲಿ ಇದು ಜೇನಿದ್ದು ವೇಸ್ಟ್, ನಮ್ಮ ಜೇನು ತಟ್ಟೆಯಲ್ಲೆಲ್ಲ ವೇಸ್ಟಾಗಿ ಹೀಗೆ ಇರ್ತದೆ. ಅದನ್ನೆಲ್ಲ ಕರಗಿಸಿ ಈಗ ಮೇನ ಮಾಡ್ತೇನೆ. ಎಲ್ಲರೂ ಹೇಳ್ತಾಯಿದ್ರು ಮೇನವನ್ನು ಮಾಡಿ ತೋರಿಸಿ, ಮೇನ ಮಾಡೋದು ಹೇಗೆ ತೋರಿಸಿ ಅಂತ. ಅದಕ್ಕಾಗಿ ಈಗ ಇದು ಮೇನವನ್ನು ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಇಷ್ಟು ಈಗ ಮೇನದ್ದು ಉಂಟು. ಹೀಗೆ ಇಂಥ ಒಂದು ಸ್ಟೀಲ್ ಒಂದು ಅಲ್ಯೂಮಿನಿಯಂ ಪಾತ್ರ ಇಡಬೇಕು. ಪಾತ್ರಕ್ಕೆ ನೀರು ಹಾಕಬೇಕು. ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿದರೆ ಸರಿ. ನನ್ನದು ಸ್ವಲ್ಪ ಇರೋದು, ಹಾಗಾಗಿ ನಾನು ಇಷ್ಟೇ ಹಾಕ್ತೇನೆ. ಮತ್ತು ಬೆಂಕಿ ಮಾಡಬೇಕು. ಇದು ಬಿಸಿ ಆಗುವವರೆಗೆ, ಕುದಿ ಬರುವವರೆಗೆ ನಮ್ಮದು ಬೇರೆ ಪ್ರೊಸೀಜರ್ ಮಾಡುವ ನಾವು. ಹಸಿ ಕೋಲನ್ನು ಇದು ಕಟ್ಟಬೇಕು. ಇದು ನಮಗೆ ಅದನ್ನು ಸೋಸಲಿಕ್ಕೆ, ಮತ್ತೆ ಅದು ಸೋಸದಿದ್ದರೆ ಆಗೋದಿಲ್ಲ. ಗಟ್ಟಿ ಕಟ್ಟಬೇಕು. ಈ ನಡುವಲ್ಲಿ ಇಟ್ಟು ನಾವು ಹೀಗೆ ಸೋಸೋದು. ಅದಕ್ಕೆ ಇದನ್ನು ಸ್ವಲ್ಪ ಗಟ್ಟಿ ಕಟ್ಟಬೇಕು. ತುಂಬ ಇದ್ದವರಿಗೆ ಕೋಲು ದಪ್ಪ ಮಾಡಬೇಕು. ನನ್ನಲ್ಲಿ ತುಂಬ ಇಲ್ಲ, ಸ್ವಲ್ಪ ಇರೋದು, ನಿಮಗೆ ತೋರಿಸಲಿಕ್ಕೆ ಮಾತ್ರ ಇರೋದು. ಹಾಗಾಗಿ ನಾನು ಇಷ್ಟು ಮಾಡಿದ್ದೇನೆ. ಮತ್ತು ನೋಡಿ, ಇದೊಂದು ಗೋಣಿ, ಹಳೆಯ ಗೋಣಿ, ನೀರುಳ್ಳಿ ಗೋಣಿ ಅಂತ ಹೇಳಿ. ಮತ್ತು ಇದೊಂದು ಪಾತ್ರ ಬೇಕು. ಪಾತ್ರ ನೋಡಿ, ನೀರು ಕುದಿ ಬರ್ತಾ ಉಂಟು. ಅದಕ್ಕೆ ನಾನು ಹಾಕ್ತಾ ಇದ್ದೇನೆ. ನಾವು ಈ ವೇಸ್ಟ್ ಮೇಣವನ್ನು ಹಾಳು ಮಾಡೋದಕ್ಕಿಂತ ಹೀಗೆ ಹಾಕೋದು ಉತ್ತಮ. ಅದನ್ನೊಂದು ಕೋಲು ತಗೊಂಡು ಹೀಗೆ ಮಾಡಬೇಕು. ನೋಡಿ, ಎಲ್ಲ ಕರಗಿತ್ತು, ಕರಗ್ತದೆ. ಇದು ಬೇಡದ್ದೆಲ್ಲ, ಇದು ಅದು ಪಟ್ಟು ಅದು ಬೇಡ ನಮಗೆ. ನನ್ನಲ್ಲಿ ಇನ್ನೂ ಸಹ ಉಂಟು ಅದಕ್ಕೆ ಹಾಕಲಿಕ್ಕೆ. ಇದು ನಂದು ಹೋದ ವರ್ಷದೆಲ್ಲ ಮೇನೆಲ್ಲ ಇತ್ತು, ಅದನ್ನೆಲ್ಲ ತೆಗೆದಿಟ್ಟದ್ದು ನಾನು. ಅದು ಬಿಸಾಡೋದಕ್ಕಿಂತ ಇದಕ್ಕೆ ಮಾಡಿದರೆ ಉತ್ತಮ. ಇದನ್ನೀಗ ಸರಿ ಕುದಿ ಬರಬೇಕು. ನೋಡಿ ಹೇಗೆ ಕುದಿ ಬಂದಿದೆ ಅಂತ. ಸಾಧಾರಣ ಒಂದು 1/4 ಗಂಟೆ ಬೇಯಿಸಿದೆ. ಈಗ 1/4 ಗಂಟೆ ಜಾಸ್ತಿ ಆಯಿತು. ಆದರೆ ಈಗ ನೋಡಿ, ಮೇನೆಲ್ಲ ಬಿಟ್ಟಿದೆ ಇದರಲ್ಲಿ. ನೋಡಿ, ಇದು ಎಲ್ಲ ವೇಸ್ಟ್ ಕಸ. ಅದನ್ನೀಗ ನಾನು ಇದಕ್ಕೆ ತಂದು ಹಾಕ್ತೇನೆ. ನಾವೀಗ ಇಲ್ಲಿ ತಂದು ಹಾಕಬೇಕು. ತಂದು ಹಾಕಬೇಕಾದ್ರೆ ಅದಕ್ಕೆ ಸ್ವಲ್ಪ ಅಡಿಗೆ ಸ್ವಲ್ಪ ನೀರು ಬೇಕು, ಇಲ್ಲದೆ ತಳ ಹಿಡಿತದಲ್ಲ ಅದಕ್ಕೆ. ನೋಡಿ, ಈಗ ನೀರು ಹಾಕಿದ್ದೇನೆ. ಈಗ ಇದಕ್ಕೆ ತಂದು ಹಾಕ್ತೇನೆ ನಾನು. ಈಗ ನಿಮಗೆ ಇದು ಗಲೀಜಾಗಿ ಕಾಣ್ತದೆ ಇದರಲ್ಲಿ, ಮತ್ತೆ ಅದು ಸರಿ ಆಗ್ತದೆ.
ಹೀಗೆ ಹೀಗೆ ಮಾಡಬೇಕು. ಇದು ಹಸಿ ಕೋಲಾದರೆ ಇದಕ್ಕೆ ಮ್ಯಾನ್ ಅಂಟುವುದಿಲ್ಲ, ಇಲ್ಲದ್ರೆ ಒಣಗಿದಾದ್ರೆ ಮ್ಯಾನ್ ಅಂಟುತ್ತದೆ. ಇದಕ್ಕೆ ಇಬ್ಬರಿದ್ದರೆ ಭಾರಿ ಒಳ್ಳೆಯದು, ಆ ಕಡೆ ಈ ಕಡೆ ಹಿಡಿಯೋದಕ್ಕೆ. ನಾನು ಒಬ್ಬನೇ ಮಾಡ್ತಾಯಿದ್ದೇನೆ. ಸ್ವಲ್ಪ ಸ್ವಲ್ಪ ಬಿಸಿ ಉಂಟು, ನಾನು ಬಿಸಿ ಬಿಸಿ ಇರುವಾಗಲೇ ಅದನ್ನು ಕೈ ಹಾಕಿ ಹೀಗೆ ತೆಗಿಬೇಕು. ಇದು ನೋಡಿ ಹೀಗೆ, ಇದನ್ನು ಇನ್ನೊಮ್ಮೆ ಬಿಸಿ ಮಾಡಲಿಕ್ಕೆ ಉಂಟು. ಹಾ 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 ನೋಡಿ, ಗಲೀಜು ನೀರು ಅದು ಇದೆಲ್ಲ ಹೋಯ್ತು, ಶುದ್ಧ ಮ್ಯಾನ ಮಾತ್ರ ಬರ್ತದೆ ಈಗ. ಇದು ಅಡಿಯಲ್ಲಿ ಉಂಟು, ಸ್ವಲ್ಪ ಬಿಸಿ ಉಂಟು ಇನ್ನೂ ಸಹ. ಅದನ್ನು ನಾನು ಈಗ ತೆಗಿತೇನೆ. ನೋಡಿ, ಇದರಲ್ಲಿ ಆದರೂ ಮ್ಯಾನ ಅಂಟಿದೆ ಚೂರು ಚೂರು ನೋಡಿ. ಹಸಿ ಆದರೆ ಸಹ ಸ್ವಲ್ಪ ಸ್ವಲ್ಪ ಅಂಟಿದೆ ಅದು. ಅದು ಇಷ್ಟೇ ಸಿಕ್ಕಿತ್ತು, ಇನ್ನು ಇದು ಇರಲಿ. ಇನ್ನು ನೋಡಿ, ಇದನ್ನು ನಾನು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಇಲ್ಲಿ ಅದಕ್ಕೆ ನೀರು ಹಾಕಬೇಕು, ಅದಕ್ಕೆ ಸಹ ಈಗ ಅದು ಸಹ ಕುದಿ ಬಂತು ನೋಡಿ. ಇದು ಬಿಸಿ ಉಂಟು ಸಹ. ಇದು ಸಹ ಅದರ ಹಾಗೆ ಪ್ರೊಸೀಜರ್. ಜೋರು ಬಿಸಿ ಉಂಟು ಮಾತ್ರ. ಬಿಸಿ ಇದ್ದರೆ ಸಹ ಇದರಲ್ಲಿ ಅಷ್ಟೇನು ಇದಿಲ್ಲ, ಕಷ್ಟ ಇಲ್ಲ. ಇಷ್ಟೇ ಇದರಲ್ಲಿ ನೋಡಿ, ಇದರಲ್ಲಿ ಕಸ ಇಲ್ಲ ಅಲ್ಲ, ತುಂಬ ಕಸ ಇಲ್ಲ, ಹಾಗಾಗಿ ಇದು ಸ್ವಲ್ಪ ಇದರಲ್ಲಿ ಕಸ ಇಲ್ಲ. ಇದು ಎರಡನೇ ಸರಿ ಅದನ್ನು ಪ್ರೊಸೀಜರ್ ಮಾಡಿದ್ದು. ಇನ್ನು ಇದು ಗಟ್ಟಿ ಆಗಬೇಕು, ಅದು ಸ್ವಲ್ಪ ಹೊತ್ತಾಗ್ತದೆ. ಯಾಕೆಂದರೆ ಇದು ಅಡಿ ತಳ ಹಿಡಿಯುತ್ತದೆ, ಗಟ್ಟಿಯಾಗಿ ಅಡಿಯಲ್ಲಿ ಉಳಿಯುತ್ತದೆ. ನಂತರ ಅದನ್ನು ತೆಗಿಲಿಕ್ಕೆ ಅದು ಮತ್ತೆ ನಿಮಗೆ ತೋರಿಸ್ತೇನೆ. ನಿನ್ನೆ ನಾನು ಮ್ಯಾನವನ್ನು ಬಿಸಿ ಮಾಡಿ ಇಟ್ಟಿದ್ದೇನೆ, ನಿನ್ನೆ ಇಟ್ಟದು. ಇವತ್ತು ನೋಡಿ ತೆಗೆದೆ, ಯಾವ ರೀತಿ ಆಗಿದೆ ಅಂತ ನೋಡುವ, ತೋರಿಸ್ತೇನೆ ನಿಮಗೆ. ನೋಡಿ, ನೀರೆಲ್ಲ ಮೇಲೆ ಬಂದಿದೆ, ಅದನ್ನು ನೀರು ತೆಗಿತೇನೆ ನೋಡಿ. ಹೇಳ್ಬೇಡ ನೋಡಿ ಹೇಗೆ ಉಂಟು ಅಂತ ನೋಡಿ. ಈ ಕಡೆ ಸ್ವಲ್ಪ ಗಲೀಜು ಉಂಟು, ಅದು ಅಡಿಯಲ್ಲಿ ಬಂದು ನಿಲ್ತದೆ. ಇದನ್ನು ನಾವು ಈಗ ತೆಗೆದ್ರೆ ಕರೆಕ್ಟ್ ಆಗ್ತದೆ ನೋಡಿ. ಈ ರೀತಿ ಬಂದಿದೆ. ಇದರ ಉಪಯೋಗ ಅಂದರೆ ವುಡ್ಡಿಗೆಲ್ಲ ಉಪಯೋಗ ಮಾಡ್ತಾರೆ, ಮತ್ತು ಜೇನುಗೂಡುಗೆ ಹಾಳೆಯಾಗಿ ಉಪಯೋಗ ಮಾಡ್ತಾರೆ, ಮತ್ತು ಅವು ಆಯುರ್ವೇದಿಕ್ ಔಷಧಿಯಲ್ಲಿ ಉಪಯೋಗ ಮಾಡ್ತಾರೆ, ಕ್ಯಾಂಡ್ಲಲ್ಲಿ ಮಾಡ್ತಾರೆ. ಕ್ಯಾಂಡ್ಲ್ ಸಹ ಮಾಡ್ಬೋದು ಇದರಲ್ಲಿ, ಮ್ಯಾನ ಉರಿಯುತ್ತದೆ ಹಾಗಾಗಿ. ಮತ್ತು ಇದರ ವಿಶೇಷ ಅಂದರೆ ಈ ಜೇನು ನೊಣ ಉಂಟು, ಅದು ಡೈರೆಕ್ಟಾಗಿ ಬಂದು ಮ್ಯಾನ ಇಡುವುದಲ್ಲ. ಅದರಲ್ಲಿ ಅವುಗಳು ಮೈಯಲ್ಲಿ ಒಂದು ಗ್ರಂಥಿ ಉಂಟು, ಆ ಗ್ರಂಥಿಯಲ್ಲಿ ಉಪಯೋಗ ಅವು ಬರ್ತದೆ, ಅದನ್ನು ಅವುಗಳು ಉಪಯೋಗ ಮಾಡ್ತವೆ.
ಗ್ರಂಥಿ ಅಂದರೆ ಈಗೆಲ್ಲ ಮೈ ಮೇಲೆಯೇ ಒಂದು ಮೇಣದ ಗ್ರಂಥಿ ಉಂಟು, ಅದರಲ್ಲಿ ಬರುವುದು, ಅದೇ ಇದು ಮೇಣವಾಗಿ ಮಾರ್ಪಡ್ತದೆ. ನೋಡಿ ನೋಡಿ, ಈಗ ನಾನು ಇದನ್ನು ತೊಳೆದು ತೋರಿಸ್ತೇನೆ ನೋಡಿ. ಇದನ್ನು ತೆಗಿಬೇಕು ಹೀಗೆ ನೋಡಿ, ಎಲ್ಲ ಕ್ಲೀನ್ ಆಯ್ತು ನೋಡಿ. ಇನ್ನು ತೊಳಿಬೇಕು ಅದನ್ನು. ತೊಳೆದ ನಂತರ ನಮಗೆ ಶುದ್ಧವಾದ ಮೇಣ ಸಿಕ್ಕಿತ್ತು. ಎಷ್ಟು ಶುದ್ಧವಾಗಿ, ಇದನ್ನು ಯಾವುದಕ್ಕೆ ಉಪಯೋಗ ಮಾಡ್ಬೋದು. ಮತ್ತು ಇದು ಜೇನಿನಷ್ಟೇ ಇದಕ್ಕೆ ಸಹ ರೇಟ್ ಉಂಟು, ಹಣ. ಜೇನಿಗೆ ಎಷ್ಟು ರೇಟ್ ಉಂಟು ಅಷ್ಟೇ ಇದಕ್ಕೆ ಸಹ ರೇಟ್ ಇರ್ತದೆ. ಸಾಧಾರಣ ಒಂದು 800 ರೂಪಾಯಿವರೆಗೆ ಉಂಟು ಕೆ ಜಿಗೆ ಈಗ.